ಗಣಪತಿ ನಮಃ. ನಮ್ಮ ಚಾನೆಲ್ನ ಎಲ್ಲಾ ವೀಕ್ಷಕರಿಗೂ ಸುಮಾದೀಪಕ ನಮಸ್ಕಾರಗಳನ್ನು ತಿಳಿಸುತ್ತಾ, ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, 2024ರಲ್ಲಿ ಈ ಒಂದು ಶನಿಯ ಪ್ರಭಾವ ನಮ್ಮ ದ್ವಾದಶಿ ರಾಶಿ ಫಲಗಳ ಮೇಲೆ ಯಾವ ರೀತಿಯಾಗಿ ಅದರ ಪರಿಣಾಮ ಬೀಳಲಿದೆ, ಯಾವ ರೀತಿಯಾಗಿ ನಮಗೆ ಉಂಟಾಗಲಿದೆ ಎಂಬುದನ್ನು ನೋಡೋಣ. ಖಂಡಿತ 2024ರಲ್ಲಿ ನಮ್ಮ ದ್ವಾದಶಿ ರಾಶಿ ಫಲಗಳಲ್ಲಿ ಇರುವಂತಹ 12 ರಾಶಿ ಚಕ್ರಗಳ ಮೇಲೂ ಕೂಡ ಶನಿಯ ಪ್ರಭಾವ ಬಿದ್ದಿದೆ. ಇದರ ಪರಿಣಾಮ ಕೂಡ ಚೆನ್ನಾಗಿದೆ. ಅದ್ಭುತವಾದಂತಹ ಯಶಸ್ಸನ್ನು ಪಡೆಯಲಿದ್ದಾರೆ 12 ರಾಶಿ ಚಕ್ರಗಳು ಕೂಡ ಅಷ್ಟೇ. ಇನ್ನು ಈ ಒಂದು ದ್ವಾದಶಿ ರಾಶಿ ಫಲಗಳಲ್ಲಿ ಈ ಒಂದು ಧನು ರಾಶಿ ಅದರ ಮೇಲೆ ಯಾವ ರೀತಿಯಾಗಿ ಪ್ರಭಾವ ಬೀರಿದೆ ಎಂಬುದು ನೋಡೋಣ. 2024ರಲ್ಲಿ ಶನಿಯ ಬದಲಾವಣೆಯು ಈ ರಾಶಿಯವರಿಗೆ ಉದ್ಯೋಗ ಕ್ಷೇತ್ರದಲ್ಲಿ ಹೆಚ್ಚಿನವಾದಂತಹ ಪ್ರಯೋಜನ ನೀಡಲಿದೆ. ಹಾಗೆ ಈ ರಾಶಿಯವರ ಪ್ರತಿ ಕೆಲಸದಲ್ಲೂ ಸಹ ಅದೃಷ್ಟ ಮತ್ತು ಅವರ ಅದೃಷ್ಟ ಹೆಚ್ಚು ಅವರಿಗೆ ಕಂಡುಬರ್ತದೆ. ನಿಮ್ಮ ಕೈ ಹಿಡಿಯಲಿದ್ದು ಅಂದ್ರೆ ಈ ಒಂದು ಅದೃಷ್ಟ ಅವರ ಕೈ ಹಿಡಿಯಲಿದ್ದು ಸಂತೋಷ ಮತ್ತು ಸಮೃದ್ಧಿಯು ಕೂಡ ಹೆಚ್ಚಾಗುತ್ತದೆ. ಖಂಡಿತ ಯಾರಿಗೆ ಅದು ತುಂಬಾ ಸಂತೋಷ ಆಗುತ್ತಲ್ವಾ? ಯಾಕಂದ್ರೆ ಕೆಲವೊಂದು ಕೆಲಸ ಕಾರ್ಯಗಳು ತುಂಬಾ ಸ್ಟ್ರಕ್ ಆಗಿರ್ತದೆ, ಕೆಲವೊಂದು ಕೆಲಸ ಕಾರ್ಯಗಳು ಆಗ್ತಾನೆ ಇರೋದಿಲ್ಲ, ಏನೆಲ್ಲ ಅಡೆತಡೆ ಬರ್ತಾ ಇರ್ತದೆ. ಅಂತದನ್ನ ಈ ಒಂದು ಬಾರಿ ಅದು ಮುಂದುವರಿತಾ ಇದೆ, ಕೆಲಸ ಕಾರ್ಯದಲ್ಲಿ ಹೆಚ್ಚಿನ ಅವರಿಗೆ ಫಲ ನೀಡ್ತಾ ಇದೆ ಎಂಬುದಾಗ ಖಂಡಿತ ಅದೃಷ್ಟ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ತುಂಬಾ ಸಂತೋಷದ ಸುದ್ದಿ. ಇನ್ನು ಕೆಲಸದ ಸ್ಥಳದಿಂದ ಕೆಲವು ಒಳ್ಳೆಯ ಸುದ್ದಿಗಳನ್ನು ಕೂಡ ನೀವು ಸ್ವೀಕರಿಸಬಹುದಾಗಿದೆ ಅಂತ ಹೇಳಲಾಗಿದೆ. ಹಾಗೆ ಕುಟುಂಬದಲ್ಲಿ ಸಂತಸದ ವಾತಾವರಣ ಕೂಡ ಇರುತ್ತದೆ. ಇನ್ನು ಕೆಲವೊಂದು ಒಳ್ಳೆಯ ಸುದ್ದಿಗಳನ್ನು ಕೂಡ ನೀವು ಕೇಳುವಿರಿ ಅಂತ ಹೇಳಲಾಗಿದೆ. ಹಾಗೆ ಆರ್ಥಿಕ ಪರಿಸ್ಥಿತಿಯು ಕೂಡ ಬಲವಾಗಿರುತ್ತದೆ ಅಂತ ತಿಳಿಸಲಾಗಿದೆ. ಇನ್ನು ಕುಟುಂಬ ದಾಂಪತ್ಯ ಜೀವನದಲ್ಲಿ ಕೂಡ ಈ ಒಂದು ರಾಶಿಯವರಿಗೆ ಸುಖಮಯವಾಗಿರುತ್ತದೆ. ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಕೂಡ ಅವರಿಗೆ ಅವಕಾಶವಿದೆ. ಹಾಗೆ ಅವರ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಸಹ ಅಷ್ಟೇ, ವ್ಯಾಪಾರ ವೃತ್ತಿ ಜೀವನ ಪ್ರತಿಯೊಂದು ಅವರಲ್ಲೂ ಈ ರಾಶಿಯಲ್ಲಿ ಇರುವಂತವರಿಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಹ ಅವರಿಗೆ ಅವರ ಒಂದು ಕೆಲಸದಲ್ಲಿ ಅದ್ಭುತವಾದಂತಹ ಯಶಸ್ಸು ಕೂಡ ದೊರಕಲಿದೆ ಅಂತ ಹೇಳಿ ತಿಳಿಸಲಾಗಿದೆ. ಖಂಡಿತ ತುಂಬಾ ಚೆನ್ನಾಗಿದೆ ಈ ರಾಶಿಗೂ ಸಹ. ಹಾಗಾಗಿ ಈ ಶನಿ ಅಂದ್ಕೂಡಲೇ ಸಹಜವಾಗಿ ಬರುವಂತಹ ಒಂದು ವಿಚಾರ ಅಂತಂದ್ರೆ ಅಯ್ಯೋ ಶನಿನಾ ಅನ್ನುವಂತ ಒಂಥರ ಸಪ್ಪು ಮೊರೆ ಹಾಕೊಳ್ತೇವೆ. ಆದ್ರೆ ಖಂಡಿತ ಈ ಒಂದು ವರ್ಷ ಹಾಗಿಲ್ಲ. ಈ ಒಂದು ವರ್ಷದಲ್ಲಿ ಅದ್ಭುತವಾದಂತಹ ಶನಿದೇವನ ಪ್ರಭಾವ ಹಾಗೆ ಕೃಪಾಶೀರ್ವಾದ ನಮ್ಮ 12 ರಾಶಿ ಚಕ್ರಗಳ ಮೇಲೂ ಸಹ ಬಿದ್ದಿದೆ. ತುಂಬಾ ಚೆನ್ನಾಗಿದೆ, ತುಂಬಾ ಒಳ್ಳೇದಾಗ್ತದೆ ಅಂತ ಹೇಳುತ್ತಾ, ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.